Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ನಾನು ಶೇರ್ ಮಾಡ್ಕೊಳ್ತಿರೋದು ಸ್ಕಿನ್ ಕೇರ್. ಸೊ ನಮ್ಮ ಫೇಸ್ ಪ್ಯಾಕ್, ನಮ್ಮ ಫೇಸ್ನ ನಾವು ಹೇಗೆ ಚೆನ್ನಾಗಿ ಇಟ್ಕೋಬೋದು ಸ್ಪೆಷಲಿ ಈ ಸಮ್ಮರ್ ಸೀಸನಲ್ಲಿ ಅಂತ. ಸೊ ಫೇಸ್ ಪ್ಯಾಕ್ ಹೇಗೆ ನಾವು ಮನೇಲೇ ಮಾಡ್ಕೊಳ್ಳೋದು, ಎಷ್ಟು ಹೆಲ್ತಿಯಾಗಿ ಇಟ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳಿ. ಸೊ ಈ ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ತುಂಬ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ ಆ್ಯಂಡ್ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಮ್ಮ ಸ್ಕಿನ್ನ ಎಷ್ಟು ನಾವು ಚೆನ್ನಾಗಿ ಕಾಪಾಡ್ಕೋಬೇಕಾಗತ್ತೆ ಅಂತಂದರೆ, ಸೊ ಎಲ್ಲ ಸೀಸನಲ್ಲಿ ಸಮ್ಮರ್ ಸೀಸನಲ್ಲಿ ಒಂದು ಬೇರೆ ಸ್ಕಿನ್ ಕೇರ್ ಇರುತ್ತೆ ಆ್ಯಂಡ್ ವಿಂಟರಲ್ಲಿ ಬೇರೆ ಸ್ಕಿನ್ ಕೇರ್ ಇರುತ್ತೆ, ಚಳಿಗಾಲದಲ್ಲಿ ಆ್ಯಂಡ್ ಮಳೆಗಾಲದಲ್ಲಿ. ಸೊ ಈ ಥರದಲ್ಲೆಲ್ಲನೂ ಒಂದೊಂದು ಬೇರೆ ಥರ ನಾವು ಸ್ಕಿನ್ನ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕಾಗತ್ತಲ್ವ. ಸೊ ಸ್ಪೆಷಲಿ ಈ ಸಮ್ಮರಲ್ಲಿ ನಮಗೆ ತುಂಬ ಹೀಟ್ ಆಗೋದಾಗಿರಲಿ, ರ್ಯಾಷಸ್ ಆಗೋದಾಗಿರಲಿ, ಅಥವಾ ಕ್ರ್ಯಾಕ್ ಬರೋದಾಗಿರಲಿ, ಸಮ್ಟೈಮ್ಸ್ ಓವರ್ ಹೀಟ್ ಆಗಿ ಕ್ರ್ಯಾಕ್ ಬರೋದಾಗಿರಲಿ, ಗುಳ್ಳೆ ಬರೋದಾಗಿರಲಿ. ಸೊ ಇದನ್ನೆಲ್ಲನೂ ನಾವು ಫೇಸ್ ಮಾಡಿರ್ತೀವಿ ಸಮ್ಮರ್ ಸೀಸನ್. ಸೊ ಮನೇಲೆ ನಾನು ಒಂದಷ್ಟು ಹೋಮ್ ರೆಮಿಡಿನ ನಾನು ಫಾಲೋ ಮಾಡ್ತೀನಿ. ಸೊ ಅದರಲ್ಲಿ ಒಂದು ನಿಮ್ಮ ಹತ್ರ ನಾನು ಇವತ್ತು ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ನಾನೆಲ್ಲ ಆಲ್ರೆಡಿ ಪ್ಯಾಕ್ನ ನಾನು ಎಲ್ಲ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನೆಲ್ಲ, ಈ ಪ್ಯಾಕ್ನ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂಥೇಳಿ ಸೊ ಫಸ್ಟು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಮಾತ್ರ. ಸೊ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿರ್ತೀನಿ, ಸೊ ನೀವು ನೋಡ್ಬೋದು. ಸೊ ಫಸ್ಟ್ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸೊ ಬೇಸನ್ನು, ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಅಲೋವೆರಾ, ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಅರಿಶಿನ ಪುಡಿ, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕರ್ಡ್, ಸೊ ಮೊಸರು. ಸೊ ಇಷ್ಟೇ ಇದ್ದರೆ ಸಾಕು ನಮಗೆ. ಸೊ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಲೈಕ್ ಕೆಮಿಕಲ್ ಫ್ರೀ, ಸೊ ಹೋಮ್ ರೆಮಿಡಿ, ಏನು ನಮಗೇನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಆರಾಮಾಗಿ ಈ ಪ್ಯಾಕ್ನ ನಮ್ಮ ಸ್ಕಿನ್ಗೆ ನಾವು ಯೂಸ್ ಮಾಡ್ಕೋಬೋದು. ನಮ್ಮ ಸ್ಕಿನ್ ಏನಾದರೂ ಡ್ಯಾಮೇಜ್ ಆಗಿದ್ರೂ ಕೂಡ ಅದು ಹೀಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ನಾನಿವಾಗ ಈ ಪ್ಯಾಕ್ನ ನಾನು ಆಲ್ರೆಡಿ ಅಲೋವೆರಾನ ನ್ಯಾಚುರಲ್ ಆಗಿ ನಮ್ಮ ಮನೇಲಿ ಗಿಡ ಇದೆ, ಸೊ ಅದರಲ್ಲೇ ನಾನು ಕ್ಲಿಕ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿ ಬೇಸನು ಮತ್ತು ಅರಿಶಿನ ಪುಡಿ, ಕರ್ಡು ನೀಟಾಗಿ ಇವಾಗ ನಾನು ಮಿಕ್ಸ್ ಮಾಡಿ ಪ್ಯಾಕ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ, ಆಯಿತಾ. ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಫಸ್ಟು ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು, ಆ್ಯಂಡ್ ನಿಮಗೇನಾದರೂ ನೀವು ಹೋಮ್ ಮೇಡ್ ಸ್ಕ್ರಬ್ ಇದ್ರೂ ಓಕೆ, ನೀವು ಹೋಮ್ ಮೇಡ್ ಸ್ಕ್ರಬ್ನ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಅಥವಾ ನಾನು ಹೋಮ್ ಮೇಡ್ ಸ್ಕ್ರಬ್ಬೇ ಸಮ್ಟೈಮ್ಸ್ ಯೂಸ್ ಮಾಡೋದು. ಅಫ್ಕೋರ್ಸ್ ಇವೆಲ್ಲ ಪ್ರಾಡಕ್ಟ್ಸು ನಾನು ಯೂಸ್ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಸೊ ಜಾಸ್ತಿ ನಾನು ಆಚೆ ಕಡೆ ಪ್ರಾಡಕ್ಟ್ಸ್ಗೆ ನಾನು ಅಷ್ಟೊಂದು ನಾನು ಪ್ರಿಫರ್ ಮಾಡೋದಿಲ್ಲ. ಸೊ ಮನೇಲಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅದನ್ನು ಹೋಮ್ ಮೇಡೇ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ನೀವು ಸ್ಕ್ರಬ್ಬು ಕೂಡ ಮಾಡ್ಕೋಬೋದು. ಸೊ ನಿಮಗೆ ಸ್ಕ್ರಬ್ ಇಷ್ಟ ಇಲ್ಲ ಅಂತಂದರೆ ಫೇಸ್ ವಾಶ್ ಮಾಡ್ಕೊಂಬಂದು ಸೊ ಡೈರೆಕ್ಟಾಗಿ ನೀವು ಇದನ್ನ ಫೇಸ್ ಪ್ಯಾಕ್ನ ಹಾಕ್ಕೋಬೋದು. ಸೊ ಇವಾಗ ನಾನು ಕ್ವಿಕ್ಕಾಗಿ ಫೇಸ್ ವಾಶ್ ಮಾಡ್ಕೊಂಬಂದು ಆಮೇಲೆ ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತೀನಿ. ಫೇಸ್ ವಾಶ್ ಮಾಡಿ ಬಂದಾಯಿತು, ಆ್ಯಂಡ್ ಈ ಥರ ಕಾಟನ್ ಟವಲಲ್ಲಿ ಸೊ ಈ ಥರ ಸುಮ್ಮನೆ ಈ ಥರ ಡ್ಯಾಪ್ ಮಾಡಬೇಕು ಅಷ್ಟೇ, ಓಕೆನಾ. ಹಾಕೊಡಿಂಗೆ ಹಿಂಗೆಲ್ಲ ಉಜ್ಜೋದೆಲ್ಲ ಮಾಡಬೇಡಿ, ಬಿಕಾಸ್ ನಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಗೈಸ್ ಇವಾಗ ಫೇಸ್ ಪ್ಯಾಕ್ ಹಾಕೊಂಡಾಯಿತು, ಒಂದು 10-15 ಮಿನಿಟ್ಸ್ ಬಿಡ್ತೀನಿ ಇದನ್ನು ಒಣಗೋದಕ್ಕೆ, ಆ್ಯಂಡ್ ಅದಾದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ನೋಡಿ ನೀಟಾಗಿ ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದು ಸೊ ಟ್ಯಾಪ್ ವಾಟರಲ್ಲೇ ವಾಶ್ ಮಾಡ್ಕೊಂಬಂದು ಆ್ಯಂಡ್ ಮಾಯ್ಶ್ಚರೈಸರ್ ಹಾಕಿ ಆ್ಯಂಡ್ ವ್ಯಾಸ್ಲಿನ್ ಹಾಕ್ಕೊಂಡಿದ್ದೀನಿ. ಸೊ ನೀವು ಮಾಯ್ಶ್ಚರೈಸರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫೇಸ್ ವಾಶ್ ಮಾಡಾದಮೇಲೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ ಬ್ರ್ಯಾಂಡು ಏನು ಕಂಫರ್ಟಬಲ್ ಆಗಿರುತ್ತೋ ಆ
ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ತುಟಿಗೂ ಅಷ್ಟೇ. ಸೊ ನಾನು ನಾರ್ಮಲಾಗಿ ವ್ಯಾಸ್ಲಿನ್ ಯೂಸ್ ಮಾಡ್ತೀನಿ. ನೀವು ಕೂಡ ನಿಮಗೆ ಯಾವ್ದು ತುಂಬ ಕಂಫರ್ಟಬಲ್, ತುಂಬ ಮಾಯಿಶ್ಚರೈಸ್ ಕೊಡುತ್ತೋ ನಿಮ್ಮ ಲಿಪ್ಸ್ಗೆ, ನೀವು ಅದನ್ನು ಯೂಸ್ ಮಾಡ್ಬೋದು. ಓಕೆನಾ? ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಟ್ರೈ ಮಾಡ್ತೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸೊ ರಿಸಲ್ಟ್ಸ್ ಹೇಗೆ ಬಂದಿದೆ ಅಂತ ಹೇಳಿ ನೀವು ಟ್ರೈ ಮಾಡಾದ್ಮೇಲೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಆ್ಯಂಡ್ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.